ಹನ್ನೆರಡಂಗಣದ ಗರಡಿಯ ಹನ್ನೆರಡಂಗಣದ ಗರಡಿಯ ನಡುಮನೆಯಲ್ಲಿ ಚಂದದ ನವಿಲ ಆ ಬರಕೋಳೆ ಚಂದದ ನವಿಲ ಬರಕೋಳೆ ತಾಯವ್ವ ಅಂದ ನೋಡಿ ನನ್ನ ನೆನಕೋಳೆ ಹೆಣ್ಣು ಮಕ್ಕಳ ಕಳುಹಿ ಹಿಂದಿರುಗಿ ಬರುವಾಗ ಸಂಪಿಗೆ ಮರದಡಿ ನಿಂತುಕೊಂಡು ಸಂಪಿಗೆ ಮರದಡಿ ನಿಂತುಕೊಂಡು ತಾಯವ್ವ ಚಿಂತಿ ಮಾಡ್ಯಾಳ ಶಿವ ಶಿವನಿಗೆ ಚಿಂತಿ ಮಾಡಲು ಬ್ಯಾಡ ಶಿವನಾಣೆ ಬೈ ಬ್ಯಾಡ ಯಾಕೆತ್ತೆ ನನ್ನ ಹಡೆದವ್ವ ಯಾಕೆತ್ತೆ ನನ್ನ ಹಡೆದವ್ವ ನಿನೀಗ ಕೊಟ್ಟು ಯಾಕೆ ತಾಯಿ ಅಳತಿ ಹೆಣ್ಣು ಹಡೆಯಲಿ ಬ್ಯಾಡ ಹೆರವರಿಗೆ ಕೊಡಬ್ಯಾಡ ಹೆಣ್ಣು ಹೋದಾಗ ಅಳಬ್ಯಾಡ ಹೆಣ್ಣು ಹೋದಾಗ ಅಳಬ್ಯಾಡ ಹಡೆದವ್ವ ಸಿಟ್ಟಾಗಿ ಶಿವಗ ಬೈಬ್ಯಾಡ ಸಿಟ್ಟಾಗಿ ಶಿವಗ ಬೈಬ್ಯಾಡ ಅದಕ್ಕೆಮ್ಮ ಬಾರ ಸೊಬಗೆ ಬಾ ಯಾಕತ್ಗೆಮ್ಮ ಅಳಾಕತ್ತಿರಲ್ಲ ಯಾಕಿಲ್ ಬಿಡ ಹಂಗ ಏನ ನೆನಪಾತ ಕಣ ಸ್ವಲ್ಪ ನೀರು ಬಂದಂಗ ಆತಷ್ಟೆ ನಾಳಕೇನೈತಿ ಅಯ್ಯ ನನಗೆ ಗೊತ್ತಾಗಲ್ಲನ್ರಿ ಅದಕ್ಕೆಮ್ಮ ಹೆತ್ಕಳ್ಳಿನ ಸಂಗತಿ ಏನಂತೇಳಿ ಮಗಳ ಲಗ್ನ ಮಾಡ್ಕೊಂಡು ಹೊಂಟಾಳ ಅಂತೇಳಿ ಮನಸ್ಸು ಮರಗಾಕತ್ತೈತಿ ಹೌದಿಲ್ಲ ಹೌನವ ಮಗಳು ಲಗ್ನ ಮಾಡ್ಕೊಂಡು ಹೊಂಟಾಳ ಪಾರ್ವತಿ ಹೋದಾಗ ಲಕ್ಷ್ಮಿ ಇದ್ಲ ಅಂತ ಒಂಚೂರೆಲ್ಲ ಸಮಾಧಾನ ಆಕ್ಕಿತ್ತು ಈಗ ಲಕ್ಷ್ಮಿನೂ ಹೊಂಟ್ಲು ಗಂಡನ ಮನೆಗೆ ಅದ್ರಾಗ ಪಾರ್ವತಿ ಕೊಟ್ಟಿದ್ದ ಮನೆ ಎಷ್ಟು ಚಂದ ಐತಿ ಎಷ್ಟು ಚಂದ ನೋಡ್ಕೊತಾರೆ ಆದ್ರೆ ಲಕ್ಷ್ಮಿ ಕೊಡೋ ಮನೆ ಹೆಂಗೈತೆ ಅಂತೇಳಿ ನೀನ ನೋಡ್ತಿ ಅವ್ರ ಅತ್ತಿಗೆ ಅಷ್ಟು ಕಷ್ಟ ಮನಸ್ಸು ಮಗ ಇಷ್ಟಪಟ್ಟಾನಂತ ಒಪ್ಕೊಂಡಾಳಷ್ಟೆ ಆಕೆ ಏನು ಹಂಗೆ ಸಂಪೂರ್ಣ ಮನಸ್ಸಿಲ್ಲ ಮಗಳು ಇಷ್ಟಪಟ್ಟಾಳಂತ ನಾನು ಸುಮ್ಮನೆ ಅದೇ ಅಲ್ಲ ನನ್ನ ಮಗಳು ಹೆಂಗೆ ಬಾಳೆ ಮಾಡ್ತೈತೋ ಏನು ಹೆಂಗೆ ಬಾಳೆ ಮಾಡ್ತೈತೆ ಅನ್ನೋದಕ್ಕಿಂತ ಇಲ್ಲಿ ನನಗೊಂದು ಕಷ್ಟ ಸುಖ ಏನಾಗಿರಲಿ ಹೇಳ್ಕೊಳಕ್ಕೆ ನನ್ನ ಮಗಳಿದ್ಲು ಒಂದು ಹೆಂಗೆ ಏನು ನೆನಪಾದ್ರೆ ಕಣ್ಣಾಗ ನೀರು ಬರ್ತಾವ ನನ್ನ ಮಗಳರ ಬಾಯಿ ಬಿಟ್ಟು ಮಾತಾಡೋಕ್ಕೆಲ್ಲ ಬಿಡೋಕ್ಕೆಲ್ಲ ಏನು ಮಾಡ್ತಾಳೆ ಏನವ ಇನ್ನು ನಾನು ನನ್ನ ಗಂಡ ಅದು ಹೆಂಗಿರ್ತೇವೆ ಏನೋ ಈ ಮನ್ಯಾಗ ಏನೋ ಮನೆ ಬಣ ಬಣ ಅನ್ನಿಸ್ತದ ಬಿಡ ಎಷ್ಟಾದರೂ ಹೆಣ್ಣು ಹುಟ್ಟಿದ್ರು ಎಷ್ಟು ದಿನ ಇದ್ರು ತವ್ರ ಮನೆಯಾಗ ಒಂದ ದಿನ ಇದ್ದಂಗೆ ತಂದೆ ತಾಯಿಗೆ ಈ ಮಕ್ಕಳು ಹೆತ್ತಿ ಇನ್ನೊಬ್ರಿಗೆ ಕೊಡೋದೈತಲ್ಲ ಇದ್ರಂಥ ಕಷ್ಟ ಮತ್ತೊಂದಿಲ್ಲವ ಗಂಡನ ಮನೆ ಸುಖ ಇದ್ರೆ ಚಂದ ಅಲ್ಲೇನಾರ ಮಕ್ಳು ಕಷ್ಟ ಅನ್ಭವಿಸಿದ್ರೆ ಏನವ ಹೆತ್ತೊಟ್ಟಿ ಕೊಳ್ಳೆ ಇಟ್ಟಂಗೆ ಆಕತಿ ಬೇಜಾರು ಮಾಡ್ಕೋಬೇಡ್ರಿ ಅದಕ್ಕೆಮ್ಮ ಬೇಜಾರು ಮಾಡ್ಕೋಬೇಡ್ರಿ ಈಗ ನನ್ನ ಮಗಳನ್ನ ನೋಡಿದ್ರೆ ಅಂತ ಒಂದು ಇದಕ್ಕೆ ಕಳಿಸ್ಬಿಟ್ಟೆ ಅಲ್ಲ ಕಳಿಸಿದೆ ಅನ್ನೋದಕ್ಕೇನು ಆಕಿನ ಲಗ್ನ ಮಾಡ್ಕೊಂಡು ಇಷ್ಟಪಟ್ಟು ಮದುವೆ ಮಾಡ್ಕೊಂಡೇಕ್ ಬಿಡ್ರಿ ಏನು ಮಾಡ್ಬೇಕು ಅವ್ರ ಅತ್ತಿ ಬರೋಬ್ಬರಿ ಇಲ್ಲ ಗಂಡು ಚಲೋ ಅದನಲ್ಲ ಗಂಡ ಒಬ್ಬ ಚಲೋ ಇದ್ರೆ ಹೆಣ್ಣು ಮಗಳು ಎಲ್ಲಾದರೂ ಪಾರಕ್ಕಾಳ್ರಿ ಎಲ್ಲಾದರೂ ಪಾರಕ್ಕಾಳ ಗಂಡನ ಬರೋಬ್ಬರಿ ಇಲ್ಲ ಅಂದ್ರೆ ನೋಡ್ರಿ ಹೆಣ್ಮಕ್ಳ ಜೀವನ ಹಾಳಾಗೋದು ಇವು ಮನ್ಯಾನು ಪಿಸಾಳಿಗಳು ಹೆಂಗಾರ ಯಾಕಿರುವಲ್ವಾಗ ಗಂಡ ಒಂದು ನೆಟ್ಟಿಗಿರ್ಬೇಕಷ್ಟೆ ಹಾಂ ಅದೇನೋ ಸರಿ ಬಿಡ ಅದೇನೋ ಸರಿ ಮಾವು ಒಂದು ಚಲೋ ಅದಾನ ಪಾಪ ಸುಳ್ಳು ಅನ್ಬಾರ್ದ ಮಾವ ಚಲೋ ಅದಾನ ಅಣ್ಣನೂ ಚಲೋ ಅದಾನ ಹುಡುಗನ ಅಣ್ಣ ಮತ್ತು ಅವ್ನು ಹಿಂತ ಅಷ್ಟ್ರಾಗ ನನಗೆ ಅಷ್ಟೇನು ಗೊತ್ತಿಲ್ಲ ಬಿಡು ಆಕೆ ಬಗ್ಗೆ ನಾನು ಭಾಳ ಮಾತಾಡಕ್ಕೆ ಹೋಗಿಲ್ಲ ಬಟ್ ಹೆಂಗೆ ಇವರು ಚಲೋ ಅದಾರ ಮನ್ಯಾಗ ಹಂಗೆ ಚಲೋ ನೋಡ್ಕೊಂತಾರಕಿನ್ ಹಾಂ ಅಣ್ಣ ಅಂದಿದ್ದಕ್ಕೆ ನೆನಪಾತು ಏನದು ಮಾವ ಅಂದಿದ್ದಕ್ಕೆ ಹೌದು ಅವತ್ತು ಆ ಗಂಡ್ಮಾಗ ಬಂದು ಹೋದ್ಮೇಲೆ ಒಂಥರ ಆಗಿಬಿಟ್ಟಲ್ಲ ಯಾಕೆ ಅವ್ರಿಗೆ ಗೊತ್ತಾ ನಿನಗೆ ಗೊತ್ತಾ ನನ್ನ ಬಾಳೆ ಹಾಳು ಮಾಡ್ದವ ಹಾಂ ಯಾರು ನಿನ್ನ ಗಂಡ ಅಂತ ಕೇಳ್ತಿದ್ರಲ್ಲ ಒಂದು ಫೋಟೋ ಇದ್ದಿದ್ದಿಲ್ಲ ನನ್ನ ಅಂತೇಳಿ ತೋರ್ಸಕ್ಕೆ ಯಾರು ನಿನ್ನ ಗಂಡ ಅಂತ ಅಣ್ಣ ಅಷ್ಟು ಸಲ ಕೇಳ್ತಿದ್ದ ಅವು ಕೇಳಿದ್ಲು ಎಲ್ಲರೂ ಕೇಳಿದ್ರು ನನಗೆ ಹೇಳೋಕೆ ಏನು ದಾರಿ ಇದ್ದಿದ್ದಿಲ್ಲಲ್ಲ ಹೊಟ್ಟೆ ಕೂಸಿನ ಇಟ್ಕೊಂಡು ತವ್ರ ಮನೆಗೆ ಬಂದ್ರೆ ಆಪ ತೀರ್ಕೊಂಡಿದ್ದ ಇಲ್ಲಿ ನನಗೆ ಜಾಗ ಸಿಗಲಿಲ್ಲ ಗಂಡ ಬಿಟ್ಟು ಹೋಗ್ಬಿಟ್ಟ ಹೊಟ್ಟೆಲಿದ್ದಕ್ಕಿನ್ನ ಅವ್ನು ಗೊತ್ತಿದ್ದಿದ್ದಿಲ್ಲ ಕಾಣ್ತತಿ ಅಲ್ಲ ಗೊತ್ತಿರಲಿ ಬಿಡಲಿ ನಂಬ್ಕೊಂಡು ಒಂದು ಹೆಣ್ಣು ಬಂದಾಳ ಆಕಿನ ಚಂದಾಗಿ ನೋಡ್ಕೋಬೇಕನ್ನೋ ವಿಚಾರ ಇಲ್ಲ ಅವಂಗ ಬಿಟ್ಕೊಟ್ಟು ಹೋಗಿಬಿಟ್ನೆ ಯಾಕ ಅದಕ್ಕಮ್ಮ ಬಿಟ್ಕೊಟ್ಟು ಹೋಗಿ ನಾನು ಎಷ್ಟು ಕಷ್ಟದಾಗ ಜೀವನ ತೆಗ್ದೇನಿ ಅಂತ ನನಗೆ ಮಾತ್ರ ಗೊತ್ತು ಅವತ್ತು ಅನಿಸಿದ್ದು ಯಾವತ್ತು ತಂದೆ ತಾಯಿ ಮಾತು ಮಿಕ್ಕಿ ತವ್ರ ಮನೆ ಇರೋದು ಹಾಕ್ಕೊಂಡು ಹೆಣ್ಮಕ್ಳು ಲಗ್ನ ಮಾಡ್ಕೋಬಾರ್ದು. ಏನ ಗಂಡನ ಮನೆ ಕಷ್ಟ ಬಂದತ್ತಂದ್ರು ತವ್ರ ಐತಿ ಅನ್ನೋ ಒಂದು ಧೈರ್ಯನಾರ ಇರ್ಬೇಕಲ್ಲ. ಅವತ್ತು ಆ ಧೈರ್ಯ ನನಗಿರಲಿಲ್ಲ.
ಇರಲಿಲ್ಲ ಅತ್ಗೆಮ್ಮ. ಏನು ಮಾಡ್ತೀರಿ ಹೇಳು, ಬಿಟ್ಬಿಟ್ಟು ಹೋಗ್ಬಿಟ್ಟ ಪುಣ್ಯಾತ್ಮ. ರೊಕ್ಕದ ಆಸೆಕ್ಕೆ, ಬರೀ ರೊಕ್ಕದ ಆಸೆಕ್ಕೆ, ಆ ಹೆಣ್ಮಗಳು ರೊಕ್ಕದ ಆಸೆಕ್ಕೆ ಆಕಿನ ಮದುವೆ ಮಾಡ್ಕೊಂಡು ಮನೆ ಹಳೆ ಆಗಿ ಉಳ್ಕೊಂಡಾನ. ಏನು ಹೇಳ್ತೀರಿ ಇಂಥ ಜಲಮಕ್ಕೆ? ನಾಚಿಕಕ್ಕತ್ತಿ ಇಂಥವ್ನು ಬೆನ್ನತ್ಕೊಂಡು ಹೋದ್ನಲ್ಲ ಅಂತೇಳಿ ಎಷ್ಟು ಸಲ ನಾನು ನಾಚಿಕೆ ನನಗೆ ಅಸಹ್ಯ ಆಗೋಗ್ಬಿಡ್ತು. ಇಷ್ಟು ದಿನ ಏನು ಲೆಕ್ಕ ಹಾಕ್ತಿದ್ದೆ ಅಂದ್ರೆ, ನನ್ನ ಗಂಡು ನಾನು ಭಾಳ ಇಷ್ಟಪಟ್ಟನ, ಅವ ನನ್ನ ಎಲ್ಲಿ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಅವ್ನಿಗೇನೋ ಜೀವಕ್ಕೆ ತೊಂದರೆ ಆಗೈತಿ, ಇಲ್ಲಾಂದ್ರೆ ನನ್ನ ಬಿಟ್ಟು ಇಷ್ಟು ವರ್ಷ ಅವ ದೂರ ಇಡ್ತಿದ್ದಿಲ್ಲ. ಅವ್ನಿಗೇನೋ ಜೀವಕ್ಕೆ ತ್ರಾಸ ಆಗೈತನ ಅಂತ ನಾ ಎಷ್ಟು ಸಲ ವಿಚಾರ ಮಾಡಿ ಎಷ್ಟು ದೇವ್ರಿಗೆ ಕೈ ಮುಗ್ದೇನಿ. ನನ್ನ ಗಂಡನ ಚಂದ ಇಟ್ಟಿರಪ್ಪ, ಅವ ಎಲ್ಲದಾನು ಏನೋ ಬಂದು ನನ್ನ ಸೇರುವಂಗೆ ಮಾಡು ಅಂತೇಳಿ. ಆದರೆ ಯಾವತ್ತು ಮೊನ್ನೆ ಬಂದಾಗ ಅವ ರೊಕ್ಕದ ಆಸೆಗೆ ಹೋದೆ ಅನ್ನಲ್ಲ. ನನ್ನ ಪಾಲಿಗೆ ಇಷ್ಟು ದಿನ ಸತ್ತಿದ್ದಿಲ್ಲ, ಮೊನ್ನೆ ಸತ್ತವ, ನನ್ನ ಪಾಲಿಗೆ ಸತ್ತು ಹೋಗ್ಬಿಟ್ಟ. ಇಂಥ ದರಿದ್ರನ್ನ ಇಂಥ ಒಂದು ಹೊಲಸು ಗಣಮಗನ ಬೆನ್ನತ್ಕೊಂಡು ಹೋಗ್ಬಿಟ್ನಲ್ಲ ಅಂತೇಳಿ ಭಾಳ ನೊಂದ್ಕೊಂಡ್ಬಿಟ್ಟೆ. ಅಲ್ಲ, ಅವ ನಿನ್ನ ಗಂಡ ಅಂದ್ರೆ ಅದು ಎರಡನೇ ಸಂಸಾರನ? ಅಯ್ಯೋ ದೇವ್ರೆ, ಮತ್ತು ಮೊನ್ನೆ ಯಾಕಿದನ್ನು ಹೇಳಲಿಲ್ಲ? ನಿನ್ನ ಕೇಳಿದ್ರೆ ನಾನು ಆ ಬಾಯಿಲೆ ಹೇಳಿ. ಅಣ್ಣಗೆ ಏನಾರ ಈ ವಿಚಾರ ಗೊತ್ತಾದ್ರೆ ಖಂಡಿತ ಈ ಲಗ್ನ ಆಗಕ್ಕೆ ಅವ ಬಿಡೋದಿಲ್ಲ. ಅಣ್ಣ ಅವ್ನು ಸಿಟ್ಟು ಬರ್ತೈತಿ, ತಂಗಿ ಜೀವನ ಹಾಳು ಮಾಡಿದೆವು, ಅವ್ನ ಮನೆಗೆ ನನ್ನ ಮಗಳು ಕೊಡ್ಬೇಕಂತೇಳಿ. ಅಣ್ಣ ಖಂಡಿತ ಒಪ್ಪಂಗಿಲ್ಲ, ಈ ಮದುವೆ ಮುರಿತಾನ. ಪಾಪ ಲಕ್ಷ್ಮಿ ಆ ಹುಡುಗ ಇಬ್ಬರು ಒಬ್ರಿಗೊಬ್ರು ಪ್ರೀತಿ ಮಾಡ್ಯಾರ ಅಂತ ನೀನೇ ಹೇಳ್ತಿ. ಯಾಕೆ ಸುಮ್ಮನೆ? ಹೌದಿಲ್ಲ, ಅವ್ರ ಮನ್ಸಿಗೆ ತ್ರಾಸ ಕೊಡೋದು ಅವೆರಡು. ನಮ್ಮದು ಜೀವನ ಆತು ಹೋತು ಮುಗೀತು, ನಮ್ಮಿಂದಾಗ ಅವ್ಯಾಕೆ ಕಷ್ಟ ಅನ್ಭವಿಸ್ಬೇಕು ಅಂತೇಳಿ ನಾನು ಹೇಳಕ್ಕೆ ಹೋಗಲಿಲ್ಲ. ಇವತ್ತು ನನ್ನ ಮನಸ್ಸು ತಡಿಲಿಲ್ಲ ಅತ್ಯಮ್ಮ. ಇದೇ ಒಂದ ಕೆಂಡನ ಬೆಂಕಿನ ಎದ್ಯಾಗ ಎಷ್ಟು ದಿನ ಇಟ್ಕೊಳ್ಳಿ ಹೇಳ್ರಿ. ಇವತ್ತು ಅದಕ್ಕೆ ನಿಮ್ಮ ಮುಂದೆ ಬಾಯಿ ಬಿಟ್ಬಿಟ್ಟೆ. ಅಣ್ಣನ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ. ಮತ್ತು ಅಣ್ಣ ಮನ್ಸಿಗೆ ದುಃಖ ಮಾಡ್ಕೋತಾನ. ಅದು ಅಲ್ಲದೆ ಅವ್ಗೆ ಆ ಮನೆಗೆ ಮಗಳು ಕೊಡಕ್ಕೆ ಮನ್ಸು ಒಪ್ಪಂಗಿಲ್ಲ. ಸುಮ್ಮನೆ ಎಲ್ಲ ಒಂಥರನೇ ಇವೆ, ಎಲ್ಲರ ಜೀವನನೂ ಒಂಥರ ಇಕ್ಕಟ್ಟನೆ ಸಿಕ್ಕೊಂಡಂಗಕ್ಕತಿ. ಹೋಗ್ಲತ್ತಾಗ ಆ ಹುಡುಗಿಯರ ಚಂದ ಇರಲಿ. ದೇವ್ರೆ, ಮೊದಲೇ ವಿಚಾರ ಗೊತ್ತಾಗ್ಲಿಲ್ಲವ. ಗೊತ್ತಾಗಿದ್ರೆ ಖರೇನ ನನಗೂ ಆ ಮನೆಗೆ ನನ್ನ ಮಗಳು ಕೊಡಕ್ಕೆ ಮನ್ಸಕ್ಕಿದ್ದಿಲ್ಲ. ನಿನ್ನ ಜೀವನ ಹಾಳು ಮಾಡಿದ ಮನೆಗೆ ನಾ ಯಾಕೆ ಕೊಡ್ತಿದ್ದೆ? ಈಗೆಲ್ಲ ಮುಂದುವರೆದು ಬಿಟ್ಟತಿ. ಲಗ್ನ ಪತ್ರಿಕೆ ಹಂಚಾರ, ನಾವು ಹಂಚೇವಿ. ಈಗ ಆಗಲ್ಲ, ಆಗೋಗ ಮಾತಲ್ಲ ಬಿಡ. ಇರಲಿ ಅದ್ಯಮ್ಮ, ಇರಲಿ. ಮದುವೆಗಿದ್ವಿ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಅವ್ರವ್ರು ಇಷ್ಟಪಟ್ಟಾರ. ನಾನು ನನ್ನ ಗಂಡ ಮಾಡಿದ ತಪ್ಪಿಗೆ ಇವು ಯಾಕೆ ಒದ್ದಾಡ್ಬೇಕು? ಮಕ್ಕಳು ಬೇಡ, ಆಗಲಿ ಬಿಡ್ರಿ. ಕೇಳ್ದೆ ಮಕ್ಕಳೆಲ್ಲದಾರ ಅಂತೇಳಿ. ಮಕ್ಕಳು ತೊಗೊಂಡು ಏನು ಮಾಡ್ತಾರೆ? ನನ್ನ ಮಗಳು ಅಪ್ಪ ಗೊತ್ತಿಲ್ಲ ಅಂತೇಳಿ ಎಷ್ಟು ಅವಮಾನ ಅನ್ಭವಿಸ್ತು. ಈಗ ಇವ್ನು ತೊಗೊಂಡು ಏನು ಬೆಂಕಿ ಹಚ್ಬೇಕು? ಅದಕ್ಕೆ ಯಾಕೆ ಬೇಕು ನಿನ್ನ ಮಕ್ಕಳು ಸಾಬ್ರಿ? ಹೋಗಂತ ಕಳಿಸಿದೆ. ನಾನು ಆ ಮನುಷ್ಯನ ಭಾಳ ಒಳ್ಳೆ ಮನುಷ್ಯ ಅಂತ ತಿಳ್ಕೊಂಡಿದ್ದೆ. ಇಷ್ಟು ಕೆಟ್ಟ ಬುದ್ಧಿ ಮಾಡಿಬಿಟ್ಟ ಅಂತೇಳಿ ಗೊತ್ತಾಗ್ಲಿಲ್ಲ ಬಿಡ. ರೊಕ್ಕ ಯಾರನ್ನ ಹೆಂಗೆ ಬೇಕಾದ್ರೂ ತಿರುಗಿಸ್ತತಲ್ಲ, ಯಾರನ್ನ ಹೆಂಗೆ ಬೇಕಾದ್ರೂ ತಿರುಗಿಸ್ಕೊತಲ್ಲ ರೊಕ್ಕ. ಅಯ್ಯೋ ದೇವ್ರೆ, ಈ ರೊಕ್ಕಕ್ಕಿರೋ ಅಷ್ಟು ಕಿಮ್ಮತ್ತು, ಇದಕ್ಕಿರೋ ಶಕ್ತಿ ಯಾರಿಗೆ ಇರೋಕ್ಕಿಲ್ಲಪ್ಪ. ಎಂಥ ಶಕ್ತಿ ಕೊಟ್ಟಿರ್ಬೇಕಂಗಾರ ದೇವ್ರೆ. ಎಂಥ ತಾಯಿ ಮಕ್ಕಳನ್ನಾದ್ರೂ ದೂರ ಮಾಡ್ತೈತಿ, ತಂದೆ ಮಗಳ ಅಣ್ಣ ತಮ್ಮಗಳನ್ನ ದೂರ ಮಾಡ್ತೈತಿ. ಏನು ಒಂದೇ ಒಂದು ರೂಪಾಯಿ ಅವ್ರ ರೊಕ್ಕಕ್ಕೆ ಎಷ್ಟು ಕಿಮ್ಮತ್ತೈತಿ ನೋಡು. ಅಲ್ಲ, ಗೊತ್ತಿಲ್ದನ ನಮ್ಮ ಲಕ್ಷ್ಮಿ ಅಲ್ಲ ನಿನ್ನ ಗಂಡಗ ಅದು ಎರಡನೇ ಸಂಸಾರನೇ ಆದರೂ ಒಂಥರ ಮಾವನ ಮಗನ್ನೇ ಲಗ್ನ ಮಾಡ್ಕೊಂಡಂಗೆ ಆಗ್ಬಿಡ್ತು ನೋಡು. ಅಲ್ಲ, ಈ ವಿಚಾರ ಏನಾರ ಆ ಹೆಣ್ಣಿಗೆ ಗೊತ್ತಾತಂದ್ರೆ ಅಯ್ಯೋ ದೇವ್ರೆ, ರಾಕ್ಷಸ ಆದಂಗೆ ಆಗ್ಬೋದಪ್ಪ ಅದು. ಅಲ್ಲ, ಅದೇನು ಮನುಷ್ಯಳಾಗಿ ಇರಂಗಿಲ್ಲ ಬಿಡು ಹಂಗಾರ. ಅಯ್ಯೋ ದೇವ್ರೆ, ಅದು ದ್ರಾಕ್ಷಾಯಣಿ, ನೀನಂತೆಲ್ಲೊಂದು ಮಾತು ಕೇಳ. ದ್ರಾಕ್ಷಾಯಣಿ, ಯಾವ ಕಾಲಕ್ಕೂ ಇದು ಒಂದು ವಿಚಾರ ಮಾತ್ರ ಆ ಹೆಣ್ಮಗಳಿಗೆ ಗೊತ್ತಾಗ್ಲಾರ್ದಂಗೆ ನೋಡ್ಕೊಂಡ್ಬಿಡ್ತೀಯ. ಯಾಕತ್ಯಮ್ಮ? ನನಗೆ ಗೊತ್ತು ನಿನಗೆ ಅನ್ಯಾಯ ಆಗೈತಿ. ಈ ವಿಚಾರ ಹೊರಗೆ ಹೇಳಿ ಏನೋ ಒಂದು ಬಟ್ ನಿನ್ನ ಮನ್ಸಿಗೆ ಅನ್ನಿಸ್ದಂಗೆ ಮಾಡಬೇಕು ಅಂತ ನಿನಗಿರ್ತೈತಿ. ಆದರೆ ಈ ವಿಚಾರ ಯಾಕೆ ನಾನು ಆ ಹೆಣ್ಮಗಳಿಗೆ ಗೊತ್ತಾಗ್ಲಾರ್ದಂಗೆ ನೋಡ್ಕೊಳತ್ತೇನಂದ್ರೆ, ನೀನು ಆಕಿ ಗಂಡನಿ ಒಂದೇ ಸಂಸಾರ ಅಂತ ಆಕಿಗೆ ಗೊತ್ತಾಗಿ ನಿನ್ನ ಮ್ಯಾಗಿನ ಸಿಟ್ಟನ್ನ ಆ ಹುಡುಗಿ ಮ್ಯಾಲೆ ತೀರಿಸ್ಕೊಳಕತ್ಲಂದ್ರೆ ಏನು ಮಾಡೋದು? ಏನು ಮಾಡೋದಂತ ಅದು ಒಂದು ನನಗೆ ಯಾಕೋ ಒಂಥರ ಈಗ ಹೆದರಿಗೆ ಬಂದಂಗೆ ಆಗತೈತಿ. ನನಗೆ ಏನು ಮಾಡ್ಬೇಕಂತ ಹೇಳಕ್ಕೆ ಗೊತ್ತಾಗ್ಬಾರ್ದು. ಓಹ್ ಅದಾ? ನೀವು ಹೇಳೋದು ಸರಿನೇ. ನನಗೇನು ಮಾಡೋಕ್ಕಾಗಲ್ಲಲ್ಲ. ಅದು ಸಿಟ್ಟ ಎಲ್ಲ ಹುಡುಗಿ ಮ್ಯಾಗ ಹಾಕಿದ್ರು ಹಾಕ್ಬೋದು. ಹೋಗ್ಲಿ ಬಿಡ್ರಿ. ನಾನು ಈಗ ಅವ ನನ್ನ ಗಂಡ ಅಂತ ಹೇಳಿ 4 ಮಂದಿಯಾಗ ಅದನ್ನು ಸಾಧಿಸಿ ಅವನ ಜೊತೆಗೆ ಬಾಳೆ ಮಾಡೋದು ಅಷ್ಟ್ರಾಗೆ ಐತಿ. ನನಗೆ ಯಾವುದೇ ಆಸಕ್ತಿ ಉಳ್ಕೊಂಡಿಲ್ಲ. ಅದಕ್ಕೆಮ್ಮ ಹಸಿವಿದ್ದಾಗ ಊಟ ಸಿಕ್ಕಿಲ್ಲ, ಇನ್ನು ಈಗ ತೊಗೊಂಡು ಏನು ಮಾಡಲಿ? ನನ್ನ ಜೀವನ ನಾನು ದುಡ್ದು ಹೆಂಗೋ ಸಾಗಿಸ್ಕೊತ ಅದೇನಿ. ಒಂದು ಹೊಟ್ಟೆ ತುಂಬಿಸ್ಕೊಳ್ಳೋದೇನು ಕಷ್ಟ ಅಂದ್ರೆ ಅದಕ್ಕೆಮ್ಮ ನನಗೆ. ಅಣ್ಣನ ಕಾಳು ಕಡಿ ಕೊಟ್ಟು ಕಳಿಸ್ತಾ ಇದ್ದಾನ. ನಾನು ಅಲ್ಲೊಂದಿಂದ 2 ದಿನ ಕೆಲಸ ಮಾಡಿದ್ರೆ ವಾರ ಉಣ್ತೇನೆ. ಅದರ ರೊಕ್ಕದಾಗ ನನ್ನ ಜೀವನ ನಡೆದೈತಪ್ಪ. ಬೇಡ ನನಗೆ ಇವನ ಆಸರೇನೂ ಬೇಡ. ಇವ ನನ್ನ ಗಂಡ ಅಂತ ಹೇಳ್ಕೊಂಡು ನನಗೇನು ಬಿರುದು ಸಿಗ್ಬೇಕಾಗಿಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಅದಕ್ಕೆಮ್ಮ. ನಾನು ಎಲ್ಲೂ ಬಾಯಿ ಬಿಡಲ್ಲ, ಯಾವತ್ತೂ ಬಾಯಿ ಬಿಡಲ್ಲ.
ಇದ್ರ ಬಗ್ಗೆ ನೀವೇನು ವಿಚಾರನೇ ಮಾಡಕ್ಕೆ ಹೋಗ್ಬೇಡ್ರಿ. ಹೌನಾ? ಹ್ಞೂ. ನಾ ಹಿಂಗೆ ಹೇಳಿದೆ ಅಂತೇಳಿ ಬೇಜಾರಾತನ? ಎಷ್ಟು ಸ್ವಾರ್ಥ ಆಗ್ಬಿಟ್ಟಿಲ್ಲ ನಮ್ಮ ಅತ್ತಿಗೆಮ್ಮ ಅನಿಸ್ತಾನ? ಇಲ್ಲಪ್ಪ, ಅದು ಯಾಕೆ ಹಂಗೆ ಅನ್ಕೊಲ್ಲ ನಾನು? ಮಗಳ ಬಗ್ಗೆ ವಿಚಾರ ಮಾಡ್ಬೇಕಾದ್ದು ಪ್ರತಿಯೊಂದು ತಾಯಿ ಕರ್ತವ್ಯ ಐತಿ. ಅದ್ರಾಗ ಸ್ವಾರ್ಥಿ ಅನ್ಕೊಳ್ಳೋದು ಏನೈತಿ? ಹೌದಿಲ್ಲ? ಹೋಗ್ಲಿ ಬಿಡ್ರಿ. ಏನು ಮಾಡತ್ತೀರ ಅಡುಗೆ? ನನ್ನ ಮಗಳಿಗೆ ಸಾಬುದಾನಿ ಶಾವಿಗೆ ಹಾಕಿ ಹಾಲಿನಾಗ ಪಾಯಸ ತಿನ್ನೋದಂದ್ರೆ ಭಾರಿ ಇಷ್ಟ. ಇನ್ನಷ್ಟು ದಿನಕ್ಕೆ ಲಗ್ನ ಆಗಿ ಹೋಗತ್ತೆ ಹುಡುಗಿ. ಅದಕ್ಕೆ ಆಕೆ ಮದುವೆ ಆಗೋ ಮಟ್ಟನು ಆಕೆಗೆ ಏನೇನು ಇಷ್ಟ ಎಲ್ಲ ಥರ ಅಡುಗೆ ಮಾಡಿಕೊಡ್ಬೇಕಂತ ಆಸೆ. ಅದಕ್ಕೆ ಮಾಡಕತ್ತೀನಿ. ಮತ್ತೆ ಬಂದಾಗ ಮಾಡೋದು ಐತಿ. ಈಗ ಆಕೆಗೆ ಚೆನ್ನಾಗಿ ನೋಡ್ಕೋಬೇಕು. ಒಂಥರ ಹಂಗೆ ಮನೆಯಾಗಿದ್ದಾಗ ಬೈತಿರ್ತೇವೆ, ಅದನ್ನು ಮಾಡು ಇದನ್ನು ಮಾಡು ಅಂತೇಳಿ. ಮದುವೆ ಆಗಿ ಹೊಂಟು ಬಿಟ್ಲೆ ಒದ್ದಾಡ್ತೇವೆ. ಇದಲ್ಲ ನಮ್ಮ ತಾಯಿಗಳದು. ತಡಿ, ಹಾಲು ತೊಗೊಂಬರ್ತೇನೆ ಹೊಸ. ಇಲ್ಲೋಡ, ಇನ್ವಿಟೇಷನ್ ಕಾರ್ಡ್ ಇನ್ನೂ ಯಾರ್ಯಾರಿಗೆ ಕೊಟ್ಟಿಲ್ಲ ನೆನಪು ಮಾಡ್ಕೊ. ಮತ್ತು ಆಮೇಲೆ ಅವ್ರಿಗೆ ಕೊಟ್ಟಿಲ್ಲ ಇವ್ರಿಗೆ ಕೊಟ್ಟಿಲ್ಲ, ಅಯ್ಯೋ ಮರ್ತು ಬಿಟ್ಟೇರಿ, ಇವೆಲ್ಲ ರಾಡ್ಯಾ ಬರ್ದು ನೋಡು. ಅದಕ್ಕೆ ಹೇಳತ್ತೀನಿ, ನೆನಪೈತಲ್ಲ ಯಾರ್ಯಾರಿಗೆ ಕೊಟ್ಟಿಲ್ಲ ಅಂತೇಳಿ. ಇನ್ವಿಟೇಷನ್ ಕಾರ್ಡ್ ಎಲ್ಲರಿಗೆ ಕೊಟ್ಟದ್ರಿ? ನನ್ನ ಕಡೆ ಕಳ್ಳು ಬಳ್ಳಿ ಯಾರು ಉಳಿದ್ರ? ಇಲ್ಲ, ಎಲ್ಲರಿಗೂ ಕೊಟ್ಟದ್ದಿ. ನನಗೆ ಅದೇ ಅನಿಸುತ್ತೆ ಒಂದ್ಸಲ ಯಾರು ಮರ್ತಿರ್ತೇನೆ ಅಂತೇಳಿ. ಇಲ್ಲ, ಎಲ್ಲರಿಗೂ ಕೊಟ್ಟೇನೆ. ಕೊಟ್ಟವ್ರದ್ದು ಎಲ್ಲರದು ಹೆಸರು ಬರ್ದೇನೆ, ಯಾವ್ಯಾವ ದಿನ ಯಾರ್ಯಾರಿಗೂ ಕೊಟ್ಟು ಬಂದೇನೆ ಅಂತೇಳಿ ಹೆಸರು ಬರ್ದೇನಪ್ಪ. ಅಯ್ಯೋ, ನನಗನ್ನಿಸ್ತೈತಿ ಇವರು ಯಾರವರು, ನಿಮ್ಮ ಇವ್ರು ಅದಾರಲ್ರಿಪ್ಪ ಫ್ರೆಂಡ್, ಅವ್ರು ಯಾರದಾರಲ್ಲ, ನಂಗೆ ಅವ್ರ ಹೆಸರು ಕರೆಕ್ಟ್ ಬಾಯ ಬರಲ್ಲ. ಅವರು ಬರೋದು ಡೌಟ್. ಹೋಗ್ಲಿ ಬಿಡು, ಬರಲಿಲ್ಲ ಅಂದ್ರೆ ಬರಲಿಲ್ಲ, ತಲೆ ಯಾಕೆ ಕೆಡಿಸ್ಕೊಂತಿ? ಕಾರ್ಡ್ ಕೊಡೋದೇನಿತ್ತು ಕೊಟ್ಟೇವಿ, ಹೌದಾ? ಬರಲಿಲ್ಲ ಅಂದ್ರೆ ಅವ್ರಿಗೆ ಬಿಟ್ಟಿದ್ದು. ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಏನಂತಂದರೆ ಬರ್ಬೇಕು ಅನ್ನೋದಿದ್ರೆ ಬರ್ತಾರೆ, ಇಲ್ಲ ಅಂದರೆ ಇಲ್ಲ. ಸುಮ್ಮನೆ ನಾವು ಅವ್ರಿಗೆ ಅಂದು ಉಪಯೋಗ ಇಲ್ಲ, ಹೌದಿಲ್ಲ? ನೀನಪ್ಪ ನಿನ್ನ ಗೆಳೆಯರಿಗೆ ಎಲ್ಲರಿಗೆ ಕೊಟ್ಟಿಯೋದಿಲ್ಲ, ಮತ್ತು ಅವ್ರಿಗೆ ಕೊಟ್ಟಿಲ್ಲಪ್ಪ ಇವ್ರಿಗೆ ಕೊಟ್ಟಿಲ್ಲಪ್ಪ ಅನ್ಕೊಳ್ಬೇಡ. ಯಾರ್ಯಾರು ನೋಡಿ ನೆನ್ಪಿಟ್ಕೊಂಡು ಎಲ್ಲರಿಗೂ ಕೊಡು. ಕೊಟ್ಟೇನಪ್ಪ, ಎಲ್ಲರಿಗೂ ಕೊಟ್ಟೇನಿ. ಅಂದಂಗಪ್ಪ, ಒಂದು ಫೋಟೋಶೂಟ್ ಆಗಲೇ ಇಲ್ಲ ನಮ್ಮದು. ಈಗ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ನಾಗ ಅವ್ರದ್ದು ನಮ್ಮದು ಒಂದೇ ಛತ್ರದಾಗೆ ಮದುವೆ ಆಕೈತಿ ಅಂದಮೇಲೆ ಈಗ ಅವ್ರದಲ್ಲಿ ಫೋಟೋಸ್ ಬರ್ತಿರ್ತಾವೆ ಸ್ಕ್ರೀನ್ ಮೇಲೆ, ನೋಡ್ತಿರ್ತಾರೆ ಜನ ಕುಂತವ್ರು. ಈಗ ನಮ್ಮದು ಬರ್ತಿರಂಗಿಲ್ಲಲ್ಲ, ನೋಡಿದವ್ರು ಏನು ಅನ್ಕೊಂತಾರೆ, ಹೌದಿಲ್ಲ? ಒಂಥರ ನಾವೇ ಇದ್ಯಾಕೆ ಇವ್ರು ಬರವಲ್ದು ಇವತ್ತು ಅಷ್ಟೇ ಬರತ್ತಲ್ಲ ಅಂತೇಳಿ ಜನ ಒಂಥರ ಥಿಂಕ್ ಮಾಡಕ್ಕೆ ಶುರು ಮಾಡ್ತಾರೆ. ಏನು ಮಾಡೋದು? ಏನು ಮಾಡೋದಂದ್ರೆ ಈಗ ಇದು ಮಾಡಿದ್ರೆ ನಾ ಏನು ಮಾಡಲಿ? ಅಲ್ಲ, ಈಗ ಯಾವ್ದಾರ ಊರ ಮ್ಯಾಗ ಹೋಗಿ ನೀವು ಫೋಟೋ ತೆಗೆಸ್ಕೊಂಬರೋರನ್ನ? ಅದೇ ನನಗೂ ಅದೇ ಗೊತ್ತಾಗೋಲ್ತು. ಟೈಮ್ ನೋಡಿದರೆ ಇಲ್ಲ, ಇನ್ನೊಂದು ಟೈಮ್ ಎಷ್ಟು? ಇವತ್ತು ತಾರೀಕು ಎಷ್ಟು? ಇವತ್ತು 13. ಇವತ್ತು 20 ತಾರೀಕು ಅಂದ್ರೆ ಇನ್ನು 7 ದಿನ ಉಳಿತು. 7 ದಿನದಾಗ ಎಲ್ಲಿ ಹೋಗಿ ತಗ್ಸೋದು? ಎಲ್ಲಿ ಹೋಗಿ ತಗ್ಸೋ ಅವಶ್ಯಕತೆ ಇಲ್ಲ. ಹಂಗಂದ್ರೆ ಹೆಂಗವ್ವ? ಈಗ ಅಲ್ಲ, ಈಗ ಅವರಿಗೆ ನೀವು ತಗ್ಸಿದ ಫೋಟೋ ಹಾಕ್ಬೇಡ್ರಿ ಸ್ಕ್ರೀನ್ಯಾಗ ಅಂತ ಹೇಳಕತ್ತೆ, ಆಗಂಗಿಲ್ಲ. ಇನ್ನು ನಮ್ಮ ಫೋಟೋ ಬರ್ತಾ ಇರಂಗಿಲ್ಲಲ್ಲ, ಅದೇ ಏನು ಮಾಡೋದು ಅಂತ ಗೊತ್ತಾಗೋಲ್ತು. ಅಪ್ಪ, ಇಲ್ಲಿ ಚಂದ್ರಮೌಳೇಶ್ವರ ಟೆಂಪಲ್ ಐತಲ್ಲಪ್ಪ, ಇದೇ ನಮ್ಮ ಹುಬ್ಳ್ಯಾಗ ಐತಲ್ಲ ಇಲ್ಲಿ ಚಂದ್ರಮೌಳೇಶ್ವರ ಟೆಂಪಲ್. ಅದೊಂಥರ ಬೇಲೂರು ಹಳೆ ಬೀಡ್ ಥರನೇ ಐತಿ. ಅಂದರೆ ಜಕಣಾಚಾರಿ ಕೆತ್ತಿದ ಗುಡಿ ಆಗಿನ ಕಾಲದ್ದು, ಪುರಾತನದ್ದು. ಅಲ್ಲಿ ಒಂದಿಷ್ಟು ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ. ಆಮೇಲೆ ಒಂದಿಷ್ಟು ಸ್ಟುಡಿಯೋದಾಗ ಎರಡು ಮೂರು. ಆಮೇಲೆ ಮತ್ತೆ ಎಲ್ಲಿ ಇಲ್ಲೇ ಸನೇಪಿ ಎಲ್ಲದವಪ್ಪ, ಹುಬ್ಳಿ ಒಳಗೆ ಅಡ್ಡಾಡಿ ಅಂತಂದರೆ ದೂದ್ಸಾಗ ಇದು ಯಾವ್ದು ಬಾಯಾಗ ಬರ್ವಲ್ದಲ್ಲಪ್ಪ. ಇಲ್ಲೇ ಯಲ್ಲಾಪುರದು ಫಾಲ್ಸ್, ಅಲ್ಲೆಲ್ಲ ಹೋಗಿ ಒಂದಿಷ್ಟು ತೆಗೆಸ್ಕೊಂಬರೋಣ ಅಂತಪ್ಪ. ಈಗ ಹೆಂಗಪ್ಪ ಅವ್ರದ್ದು ಬರ್ತಿರ್ತದೆ ಫೋಟೋ, ನಮ್ಗೆ ಬರ್ತಿರಂಗಿಲ್ಲ ಸ್ಕ್ರೀನ್ನಾಗ, ನಮ್ಗೆ ಎಷ್ಟು ಒಂಥರ ಮರ್ಯಾದೋದಂಗೆ ಆಕತಿ. ಹೌದಲ್ಲ? ನಾವೇನೋ ದೊಡ್ಡವರಾಗಿ ಬೇಡ ಅನ್ಬೋದು, ಆದ್ರೆ ಅದು ನಿಮಗೆ ಅದೇ ಇದಾಕತಿ. ಆಯ್ತಪ್ಪ, ಅಶ್ವಿನಿಗೆ ಹೇಳಿ ಒನ್ ಡೇಕ್ಕೆ ಎಲ್ಲೇ ಆಕತಿ ಅಷ್ಟು ಒನ್ ಡೇಕ್ಕೆ ಹೋಗಿ ಬರ್ರಿ. ಈ ಚಂದ್ರಮೌಳೇಶ್ವರ ಟೆಂಪಲ್ ಅಂತಂದ್ರೆ ಅದೇನು ಬೆಳಗ್ಗೆ ಅದು ಅದು ಒಂದಿನ ಇಲ್ಲೇ ಹೋಗಿ ತೆಗೆಸ್ಕೊಂಬರ್ಬೋದು. ಎರಡೂ ಒಂದೇ ದಿನ ಇಟ್ಕೊಳಕ್ಕಾಗಲ್ಲ. ಬೇಕಾದ್ರೆ ಒಂದಿನ ಇದು ಏನದು ಈ ಸಾತೋಡ್ ಫಾಲ್ಸ್ ಅದು ಬಿಟ್ಟರೆ ಮತ್ತೆ ಸಿಸಿಕ್ ಮಾರಿಕಾಂಬ ದೇವಸ್ಥಾನ ಮುಂದೆ ಒಂದು ತೆಗೆಸ್ಕೊರಿ. ಅದು ಒಂಥರ ಚೆನ್ನಾಗಿರ್ತೈತಿ. ದೇವಸ್ಥಾನ ಒಳಗೆ ದೇವಸ್ಥಾನ ಕಟ್ಟಿ ದೇವಸ್ಥಾನ ಕಡೆ ಅದು ಒಂದು ಇದು ಚಂದ ಕಾಣ್ತೈತಿ. ಫಾಲ್ಸ್ನಾಗ ಎಲ್ಲಿ ಬೇಕಲ್ಲೇ ಕುಂತು ಎಷ್ಟು ಚಂದ ಫೋಟೋನಾರ ತೆಗೆಸ್ಕೊರಿ. ಅಲ್ಲಕ್ಕೈತಿ. ಇದಕ್ಕೆ ಹೋಗ್ರಿ, ಹಾಗೆ ಬರೋದು ನೋಡ, ಗೊಟ್ಗೋಡಿಗೆ ಹೋಗ್ರಿ, ಉತ್ಸವ ಗಾರ್ಡನ್ ಅಲ್ಲಾರ ಹೋಗ್ರಿ. ಇಲ್ಲಾಂದ್ರೆ ಇಲ್ಲೇ ಯಾವ್ದಪ್ಪ ಅದು ಇನ್ನೊಂದು ಯಾವ್ದು ಐತಲ್ಲ, ಇಲ್ಲಿ ಇನ್ನೊಂದು ಗೊಟ್ಗೋಡಿ ಅಲ್ಲ, ಉತ್ಸವ ಗಾರ್ಡನ್ ಆದಮೇಲೆ ಇನ್ನೊಂದು ಐತಲ್ಲ, ಇರ್ತವೆ ನೋಡು, ಹೋಗ್ರಿ ಇಲ್ಲೇ ತೆಗೆಸ್ಕೊಂಬರ್ರಿ ಫೋಟೋ. ಈಗ ಯಾಕೆ ಊರ ಮೇಲೆ ಹೋಗೋಷ್ಟು ಟೈಮ್ ಇಲ್ಲಪ್ಪ. ಹಂಗೆ ಮಾಡ್ತೇನಪ್ಪ, ಅಶ್ವಿನಿಗೆ ಫೋನ್ ಮಾಡಿ ಹೇಳ್ತೇನೆ. ಹಂಗಾರೆ ನಾಳೆನೇ ದೌಡ್ ರೆಡಿಯಾಗಿ ಒಂದಿಷ್ಟು ಡ್ರೆಸ್ಗಳು ತಗೋ ಯಾವ್ಯಾವ ನೋಡೋ ಅಂತ ಹೇಳಿ. ಮತ್ತು ಈಗ ಇದು ನೀರು ಕಡೆ ಹೋಗಿ ತೆಗೆಸ್ಕೊಳ್ಳೋವಾದ್ರೆ ಸ್ಯಾರಿಗಿರಿ ಅವಳಿಗೆ ಗೊತ್ತಾಕತಿ ಯಾವುದು ಪ್ಲೇಸ್ನಾಗ ಯಾವ ಥರ ಅರ್ಬಿ ಹಾಕೋಬೇಕಂತೇಳಿ. ಮೊನ್ನೆ ಆದರೂ ಲಕ್ಷ್ಮಿಗೆ ಮಸ್ತ್ ಡ್ರೆಸ್ ತೊಗೊಂಬಂದಿದ್ರು ಲಕ್ಷ್ಮಿ ಅವರಿಗೆ. ಅಶ್ವಿನಿ ನಿಜವಾಗ್ಲೂ ಕಲ್ತಿದ್ದಕ್ಕೂ ಸಾರ್ಥಕಬಿಡು, ಭಾಳ ಚೆನ್ನಾಗಿರೋಂಥ ಡ್ರೆಸ್ಸೇ ತಂದಿದ್ರು ಮ್ಯಾಚಿಂಗ್ ಮಾಡುವಂಗೆ. ಅದಕ್ಕೆ ನಾನು ಇವತ್ತು ಹಂಗಾರೆ ಸೀದಾ ಅಶ್ವಿನಿ ಕಡೆನೇ ಹೋಗ್ಬಿಡ್ತೇನೆ. ಮತ್ತು ನನಗೂ ಮ್ಯಾಚಿಂಗ್ ಬೇಕಲ್ಲ, ಗಂಡು ಮಕ್ಳದು ಅದಾವ ಏನು ಆಕಿ ಕಡೆ ಕೇಳ್ತೇನೆ. ಇದು ಅಂದ್ರೆ ಮತ್ತು ನನಗೂ ಮ್ಯಾಚಿಂಗ್ ಯಾವಾರ ಒಂದಿಷ್ಟು ತೊಗೊತೀನಿ, ಇಲ್ಲಾಂದರೆ ಮತ್ತೆ ನನ್ನ ಕಡೆ ಇರವೇ ಹಾಕ್ಕೊಂತೀನಿ. ಬರ್ತೀಯನ ನಮ್ಮ ಜೋಡಿ ಹೆಲ್ಪಿಗೆ? ನಾನು ಬರಲ್ಲ. ಏಯ್ ಹೋಗಿ ಬಾ, ಅಣ್ಣನ ಮದ್ವಿ ಮುಂದೆ ನಿಂತು ನೀನೇ ಮಾಡ್ಬೇಕು ಓಡಾಡಿ. ಅದನ್ನು ಬಿಟ್ಟು ಕರೆದ್ರು ಮತ್ತೆ ಒಲ್ಲೆ ಅಂತ ಹೋಗಿ ಬಾ. ಹಂಗೆ ಮಾಡಕ್ಕೆ ಹೋಗ್ಬಾರ್ದಂಗೆ. ನಾಳೆ ನಿನ್ನ ಮದ್ವೆಯಾಗ ಓಡಾಡ್ಬೇಕಾದ ಅವನೇ ನೆನ್ಪಿಟ್ಕೋ. ಆಯ್ತು, ಬರ್ತೀನಿ. ಸರಿ.
ಏನು ಫೋಟೋಶೂಟ್ ಮಾಡಿಸ್ತೀರಾ? ಮೊದಲಾರ ಮಾಡಿಸ್ಕೋಬೇಕಾ? ಇಷ್ಟು ದಿನ ಸುಮ್ಮನೆ ಈಗ ಅದೇನಂತಾರಲ್ಲ ಆಗ್ಲೆಲ್ಲ ಹೊರಗಡೆ ಗಂಡು ಬಂದ ಕುಂತಾಡಿದ್ರಂತೆ ಹಂಗೆ ಆಕೈತೆ ನೋಡಿ. ನೀ ಬಾಯಿ ಮುಚ್ಚು. ಆಗಿಲ್ಲ, ನನಗೂ ಅರ್ಜೆಂಟ್ನೇ, ನನಗೂ ನೆನಪಾಗಿಲ್ಲ ಅವೆಲ್ಲ. ಇವತ್ತು ಹಾಗೆ ಏನೋ ಮಾಡ್ಕೊಂತ ನೆನಪಾಗಿದ್ದು. ಸರಿ, ನಾನು ಹಂಗಾರವ ಅಶ್ವಿನಿ ಅಂಗಡಿಗೆ ಹೋಗ್ಬರ್ತೀನಿ. ಏನ ನೋಡ್ರಪ್ಪ, ಏನೋ ಹುಚ್ಚ ಏನೋ ನಿಮಗೆ ತಗ. ಅದು ಏನು ಮದುವೆಗಿಂತ ಮುಂಚೆ ಒಮ್ಮೆ, ಮದುವೆ ಆದ್ಮೇಲೆ ಒಮ್ಮೆ 16 ಸಲ ಫೋಟೋ ತೆಗ್ಸೋದು. ಆಯ್ತು ಹೋಗಿ ನೋಡ್ರಿ ಒಂದಿನ. ಅದೇನಂದ್ರಲ್ಲ ಸಿರ್ಸಿ ಸತೋಡ್ ಪಾಲ್ಸ ಎಲ್ಲೆಲ್ಲೆ ಪಾಲ್ಸ ಅಂದ್ರಲ್ಲ, ಇದು ಸಹಸ್ರಲಿಂಗಕ್ಕೊಂದು ಹೋಗ್ರಲ್ಲ. ಯೋ ಲಿಂಗುಗಳದಾವಲ್ಲೇ ಏನೋ ಇಬ್ರು ಲುಂಗಿ ಪಂಜಿ ಅಂಗಿ ಹಾಕ್ಕೊಂಡು ಆಕಿಗೊಂದು ಮಡಿ ಸೀರೆ ಉಟ್ಕೊಂಡು, ಚಲೋ ದಡಿ ಸೀರಿನ ಯಾವ್ದಾರ ಚಲೋದು ದಡಿ ಸೀರೆ ಉಟ್ಕೊಂಡು ಒಂದಿಷ್ಟು ಹೂವು ಮಾಲಿ ಎಲ್ಲ ತೊಗೊಂಡು ಅವ್ನು ಹಾಗೆ ಲಿಂಗಕ್ಕೆ ಪೂಜೆ ಮಾಡ್ಕೊಂತ ಫೋಟೋ ಹೊಡಿಸ್ಕೊರಿ. ಜನ ಚಂದ ಬರ್ತಾವ ಅವು, ಏನ ಮಸ್ತ್ ಕಾಣ್ತಾವ ಅಂತಾವ್ ಮಾಡ್ರಿ. ಅವು ಒಳ್ಳೆ ಭಾಳ ಚಂದ ಬರ್ತಾವ. ಸಹಸ್ರಲಿಂಗದಾಗ ಏನು ಎಷ್ಟು ಲಿಂಗ ಅದಾವು ಅಂತಲ್ಲೆಲ್ಲ ಫೋಟೋ ಹೊಡಿಸ್ಕೋಬೇಕು, ಭಾರಿ ಚಂದ ಕಾಣ್ತಾವ. ಯಾವ ಟ್ರಿಪ್ ಗೋವಾ, ಈ ಸಮುದ್ರ ಬೀಚು ಇವೆಲ್ಲ ನಿವಾಸ ಹೋಗಿಬೇಕು ಅದ್ರ ಮುಂದೆ. ಇಲ್ಲಿ ತೆಗೆಸ್ಕೊರಿ ನೀವು. ಅವಾ ಯೂನಿಕ್ ಐಡಿಯಾವೇ ನಿಜವಾಗ್ಲು. ಯಾವ 1 ಅವರ್ ಅದೆಲ್ಲ ಹೋಗ್ಲಿಲ್ಲಲ್ಲ ಅನ್ಕೊಳತಿದ್ದೆ. ಚಲೋ ಆತ್ ಬಿಡು, ಆರಾಮ್ ಇಲ್ಲೇ ಲಿಂಗು ಪೂಜೆ ಮಾಡ್ಕೊಂತ ಹಿಂಗೆಲ್ಲ ಮಾಡ್ಕೊಂತ ನಾವು ತೆಗಿಸ್ಬೋದಲ್ಲ. ಯವ್ವ ನೀನು ಹೇಳಿದ್ ನಿಜ ಮಸ್ತ್ ಐತಿವ ಐಡಿಯಾ. ನಮ್ದೊಂಥರ ಯುನಿಕ್ ಆಗಿ ಬರ್ತಿತ್ತ ಫೋಟೋ. ಅವ್ರು ಹೋದಲ್ಲೇ ನಾವು ಹೋಗಿ ಅನ್ನಂಗಿರಂಗಿಲ್ಲ. ಸರಿ, ಹಂಗ ಮಾಡ್ತೇನೆ ತಗೋ. ಆಯ್ತಪ್ಪ, ಒಂದಿನ ಅದನ್ನ ಮುಗಿಸ್ರಿ, ಒಂದಿನ ಈ ಚಂದ್ರಮೌಳೇಶ್ವರ ಅಂದ್ರಲ್ಲ ಇದನ್ನು ಮುಗಿಸ್ಕೊಂಡು ಇವೆಲ್ಲ ಮುಗಿಸ್ಕೊಂಬರ್ರಪ್ಪ. ಒಂದು 2-3 ದಿನನೇ ಬೇಕನ್ ನೋಡಿ. ಇದಕ್ಕೂ ಪುಣ್ಯಕ್ಕೂ ಅದು ಮ್ಯಾರೇಜ್ ಇವೆಂಟ್ನರಿಗೆ ಕೊಟ್ಟಿದ್ದೆ ಚಲೋ ಆತು. ನಾವೇ ನಿಂತೆಲ್ಲ ತಯಾರು ಮಾಡೋದಾಗಿದ್ರೆ ಹೌದನ, ನಾನು ಒಬ್ಬೇಕೆ ಎಷ್ಟಂತ ಬಡ್ದಾಡ್ಲಿ. ಸರಿ, ಬರ್ತೇನೆ. ಅರಿ, ನನ್ನ ಮಂದಿ ಬಳಗಕ್ಕೆಲ್ಲ ಒಂದು 4 ದಿನ ಮುಂಚೆ ಬಾ ಅಂತ ಹೇಳೇನಿ ನೋಡು. ಅಂದ್ರೆ ನಮ್ಮ ಅಕ್ಕಂಗಿಯರಿಗೆ ಮತ್ತು ನಮ್ಮ ಅವ್ವಾರಿಗೆ ಅದು 4 ದಿನ ಮುಂಚೆ ಬರಕ್ಕೆ ಹೇಳೇನಿ. ಆಯ್ತು ಮರೆ, ಹೇಳು. ಸರಿ. ಅರಿ, ಅದು ಮನೆ ವಾಸ್ತು ಸರಿಯಾಗಿದ್ದಿಲ್ಲ. ಮದ್ವೆ ಆದ್ಮೇಲಾರ ಬದ್ಲಿ ಮಾಡಿಸ್ರಿ, ಮತ್ತೆ ಇದೇ ಕಿರಿಕಿರಿ ಮುಂದುವರೆದಿತ್ತು. ಇನ್ನು ವಾಸ್ತು ಗೀಸ್ತು ಕೈ ಬಿಡ, ನಾ ಹೇಳಕತ್ತೀನಿ ಕೇಳು. ಆಯ್ತು, ಮದ್ವೆ ಆದ್ಮೇಲೆ ಒಂದು ಗಣ ಹೋಮ, ಆಮೇಲೆ ದಂಪತಿಗಳು ಸುಖವಾಗಿರೋಕ್ಕೋಸ್ಕರ ಮನೆಯೊಳಗೆ ಯಾವುದು ಇದು ಕಿರಿಕಿರಿ ಆಗಬಾರ್ದಂತೆ ಶಾಂತಿ ಹೋಮ, ಆಮೇಲೆ ವಾಸ್ತು ಪೂಜೆ, ವಾಸ್ತು ಬಲಿ ಕೊಡ್ತಾರಲ್ಲ ಅದ್ರದ್ದೊಂದು ಹೋಮ. ಎಲ್ಲ ಮನೆಯೊಳಗೆ ಒಂದು 4-5 ಹೋಮಗಳು ಅದಾವ, ಅವನ್ನೆಲ್ಲ ಮಾಡ್ಬೇಕು. ಏನು ಅವು ಒಟ್ಟು ಅಗ್ನಿಗೆ ಸೀರೆ ಅದು ತೆಂಗಿನಕಾಯಿ ಎಲ್ಲ ಕೊಟ್ಟು ಏನೇನು ಪೂಜೆ ಮಾಡ್ತಾರೆ. ಒಟ್ಟು ಮನೆಯೊಳಗೆ ಎಲ್ಲ ಮನೆ ತಣ್ಣಗಿರಕ್ಕೆ ಏನೇನು ಬೇಕಲ್ಲ ಎಲ್ಲ ಮಾಡ್ಬೇಕ್ರಿಪ್ಪ. ಆಯ್ತು ತಗೋರು ಮರೆ, ಇನ್ನು ಮದುವೆ ಆಗಿಂದಿಲ್ಲ ಬಿಡು. ನನ್ನ ಗೆಳತಿ ಮನೆಗೆ ಹೋಗಿ ನಾನೇ ಕಾರ್ಡ್ ಕೊಟ್ಟು ಬರ್ತೀನಿ. ಅವರು ಅದೇ ಮಂಟಪದಾಗ ಇರ್ತಾರಲ್ಲ, ಮತ್ತೆ ಅವ್ರಿಗೇನು ಸಪ್ರೇಟ್ ಕೊಡೋದು? ಅದೇ ಮಂಟಪದಾಗ ಇರ್ತಾರೆ. ಆದ್ರೂ ಮರ್ಯಾದೆ ಅಂತ ಒಂದು ಇರ್ತತಲ್ಲ, ಕೊಡ್ಬೇಕಾಕತಿ. ಆಕಿ ಪಾಪ ಬರ್ತೇನೆ ಅಂತ ಹೇಳಿ ಗೊತ್ತನ, ಆಕಿ ಇಲ್ಲಿ ಬಂದಾಗ ನಾನು ಅಲ್ಲೇ ಹೋಗ್ಲಿಲ್ಲ ಅಂದ್ರೆ ಹೆಂಗಾಕತಿ, ಇಲ್ಲೇ ಬಂದಕ್ಕಿ ಕೈಯಾಗ ಕೊಟ್ಟು ಕಳ್ಸಕತ್ತೇನ, ಹಂಗೆ ಸರಿ ಆಗಲ್ಲ. ಅಯ್ಯೋ, ಫೋನ್ಯಾಗ ವಾಟ್ಸಪ್ನ್ಯಾಗ ಫೋಟೋ ಕಳಿಸಿ ಎಕ್ಸ್ಚೇಂಜ್ ಮಾಡ್ಕೊಂಡು ಮಾತಾಡ್ಬಿಡ್ರಿ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರೇ? ಅಲ್ಲ, ಇವರಿಗೆ ಆ ಲಕ್ಷ್ಮಿ ಅವ್ರ ತಂದೆ ತಾಯಿ ಕೊಟ್ಟಿಲ್ಲಲ್ಲ, ಅವ್ರಿಗೆ ಕೊಡ್ಬೇಕಿತ್ತಲ್ಲ. ಮಂಟಪದಾಗೆ ಎಲ್ಲರೂ ಸಿಗ್ತಾರ, ಏನ ಅವ್ರಿಗೆ ಕೊಡ್ಲೇಬೇಕನ್ನಂತ ನಮ್ಗೇನು ದರ್ದಿಲ್ಲ. ನೀವು ಸ್ವಲ್ಪ ಸುಮ್ಮನಿರ್ರಿ, ಅವ್ರಿಗೇನು ಹೋಗಿ ಕೊಡೋ ಅವಶ್ಯಕತೆ ಇಲ್ಲ. ಅಲ್ಲಲ್ಲೇ ನಮ್ಮ ಬೀಗರಿಗೆ ಇವರು ಯಾರೋ ನಿನ್ ಗೆಳತಿ ಗಂಡ ಹೆಂಡತಿ ಹೋಗಿ ಕೊಟ್ರ ಇಲ್ಲ, ಮತ್ತು ಅವ್ರ ಬೀಗರಿಗೆ ನಾವು ಕೊಡ್ಲಿಲ್ಲ ಅಂದ್ರೆ ಮರ್ಯಾದೆ ಅನಿಸ್ಕೊಂತತಿ. ಅಯ್ಯೋ ದೇವ್ರೇ. ಸರಿ ಆಯ್ತು, ನಾನು ಎಲ್ಲಿ ಹೋಗಕ್ಕೆ ನಿಮ್ಮದು ನಿಮ್ಮ ಕೆಲಸ ಮಾಡ್ಕೊಡ್ರಿ. ಇವನಿಗೆ ಹೇಳ್ತೇನೆ ಪ್ರೀತಮ್ಗೆ ಹೋಗಿ ಕೊಟ್ಬಾರಪ್ಪ ಅಂತೇಳಿ. ಯಾರು ಕೊಟ್ಟರು ಒಂದೇ, ಮದ್ವೆ ಹುಡುಗ ಕೊಟ್ರೆ ಏನು ಬೇರಲ್ಲ ಅಂತಾರನ, ಬರ್ತಾರೆ ತಗೋ. ಇವನಿಗೆ ಹೇಳ್ತೇನೆ ಕೊಟ್ಬರಕ್ಕೆ. ಆಯ್ತು ಮರೆಯ, ನಾನು ಒಂದಿಷ್ಟು ಕೆಲಸಗಳು ಅವನ್ನೆಲ್ಲ ಮುಗಿಸ್ಕೋಬೇಕು. ಮತ್ತು ಮದ್ವೆ ಟೈಮ್ನಾಗ ಒಂಚೂರು ಫ್ರೀ ಇರ್ಬೇಕಲ್ಲ ನಾನು, ಮತ್ತು ಅದೇ ಕೆಲಸ ತೆಲಿಬೇಕು ಅಂತ ಆಗತ್ತೆ. ಸರಿ, ನಾ ಬರ್ತೇನೆ.